ಜೈ ಹಿಂದ್. ನೋಡ್ರಿ, ನಾವು ಕಂಟಿನ್ಯೂಷನ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಫಿಗರ್ ಸೀರೀಸ್ ಅನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಈಸಿಯೆಸ್ಟ್ ಸ್ಕೋರ್ ಮಾಡಕ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಅಂತ ಟ್ರಿಕ್ ನ ಹೇಳ್ಕೊಡ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ತುಂಬಾ ಈಸಿಯೆಸ್ಟ್ ಕ್ವಶನ್ ಪಕ್ಕ 1 ಮಾರ್ಕ್ಸ್ ಸಿಗುತ್ತೆ. ನೋಡ್ರಿ, ನಾನು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೀನಿ ಎಲ್ಲ ಈಸಿ ಆಗಿರೋದನ್ನ ಮಾಡ್ತಾ ಇದ್ದೀನಿ. ಯಾಕಂತಂದ ಹೇಳಿದ್ರೆ ನಮ್ದು ಸ್ಕೋರ್ ಆಗ್ಬೇಕು, ಯಾಕ ಜಾಬ್ ಆಗ್ಬೇಕು. ಸಿಂಪಲ್, ಬೇರೆ ಏನು ಪ್ಲಾನಿಂಗ್ ಇಲ್ಲ. ಓಕೆ, ವ್ಯೂಸ್ ಜಾಸ್ತಿ ಆಗ್ಬೇಕು, ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ನೋಡ್ರಪ್ಪ, ನೀವ್ ಎಲ್ಲಾರು ಏನಂತಂದ್ ಹೇಳಿದ್ರೆ ಇನ್ಸ್ಟಾಗ್ರಾಮ್ದಾಗ ಇರ್ತೀರಿ, ವಾಟ್ಸಪ್ದಾಗ ಇರ್ತೀರಿ, ಆಮೇಲೆ ನೆಕ್ಸ್ಟ್ ನಿಮ್ದು ಯೂಟ್ಯೂಬ್ ಚಾನಲ್ಗಳು ಇರ್ತಾವ. ನೀವ್ ಯಾರು ನೋಡ್ತಾ ಇದೀರಿ, ನಾನ್ ಮಾಡೋದ್ ನಿಮ್ಗೆ ಇಷ್ಟ ಆಗಿತ್ತು, ನಿಮ್ಗೆಲ್ರಿಗೂ ಒಳ್ಳೇದಾಗ್ತಾ ಇತ್ತು, ನಿಮ್ಗೆ ಯೂಸ್ ಆಗ್ತಿತ್ತು ಅಂತಂದ್ ಹೇಳಿದ್ರೆ ಪ್ಲೀಸ್ ಎಲ್ಲಾ ಕಡೆ ಶೇರ್ ಮಾಡ್ರಿ, ಸ್ಟೇಟಸ್ ಇಡ್ರಿ. ಮ್ಯಾಕ್ಸಿಮಮ್ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಹುಡುಗರಿಗೆ ರೀಚ್ ಆಗ್ಬೇಕು ಅಂತಂದ್ ಹೇಳಿ ನನ್ನ ಆಸೆ. ಈ ಆಸೆನ ನೀವೆಲ್ಲರೂ ಸೇರಿ ಈಡೇರಿಸ್ತೀರ ಅಂತ ನಾನು ಅನ್ಕೊಂತಿದ್ದೀನಿ. ಇನ್ 2 ಮಂತ್ಸ್ ಅಲ್ಲಿ ನಾನೇನಪ್ಪಾ ಅಂತಂದ್ರೆ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ನ ಸೇರೋಣ. ಮನೇಲಿ ಹೋಗ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡೋಣ, ಅದನ್ನ ವಿಡಿಯೋ ನಿಮ್ ಜೊತೆ ಹಂಚೋಣ ಅಂತಂದೇಳಿ ನನ್ ಪ್ಲಾನಿಂಗ್ ಐತೆ. ನೋಡೋಣ. ಹಾ, ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೊಂದು ಆಶೆಪ್ಪ, ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತಂದೇಳಿ. ದ ರೀಸನ್ ಏನಂತಂದ್ ಹೇಳಿದ್ರೆ, ಕೆಲವೊಂದ್ ಜನ ಅಂದಿರ್ತಾರೆ ಇದನ್ನೆಲ್ಲ ಮಾಡಿ ನಿನಗೆ ಏನ್ ಸಿಗುತ್ತೆ ಅಂತಂದ್ ಹೇಳಿ. ದಟ್ ಹ್ಯಾಪಿನೆಸ್ ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡಿ. ಇದು ಅದಾದ ನಂತರ ನೆಕ್ಸ್ಟ್ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ, ಈಸಿ ಆಗಿರೋದನ್ನ ಸಾಲ್ವ್ ಮಾಡ್ಕೊಂಡು ಸ್ಕೋರ್ ಮಾಡ್ಕೊಳ್ಳಿ ಜಾಬ್ ಆಗಿ. ಅವಾಗ ನಾನ್ ಖುಷಿಯಾಗಿರ್ತೀನಿ. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಏನಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ಗಳು. ನಿಮ್ಗೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ 1 ವಾರ ನಾನು ಕ್ಲಾಸ್ ಮಾಡದೆ ಸೆಟ್ ಮಾಡ್ಕೊಂಡು ಬೇರೆಯವ್ರ ಜೊತೆ ಎಲ್ಲ ಕೂತ್ಕೊಂಡು ಟೈಪ್ ಎಲ್ಲ ಮಾಡಕ್ ಹಚ್ಚಿದೀನಿ. ಇವಾಗ ಆನ್ಲೈನ್ ಟೆಸ್ಟ್ಗಳೆಲ್ಲಾನು ಕಂಪ್ಲೀಟ್ ಆಗಿದಾವ. ಮೇ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಎಕ್ಸಾಮ್ಸ್ಗಳು ಫ್ರೀ ಇಲ್ಲ, ಎಲ್ಲ ಕ್ಲಾಸಸ್ಗಳು ಫ್ರೀ ಇದಾವ. ಇದಕ್ಕೇನಪ್ಪಾ ಅಂತಂದ್ರೆ ₹300 ಫೀಸ್ ಐತೆ. ಸೊ ನಿಮ್ಗೆ ಯಾರಿಗ್ ಬೇಕು 8496868637 ಈ ನಂಬರ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗ್ರಿ. ಜಾಬ್ ಆಗ್ಬೇಕಂತಂದ್ ಹೇಳಿದ್ರೆ ಹಾಗೆ ಮಾಡೇ ಮಾಡ್ತೀರಾ, ನಾನು ಫೋರ್ಸ್ ಮಾಡಂಗಿಲ್ಲ ಯಾರಿಗೂ. ಸೊ ಜಾಬ್ ಆಗ್ಬೇಕು, ಯಾಕಂದ್ರೆ ಕ್ವಶನ್ ಪೇಪರ್ಸ್ ಗಳು ಯಾರಿಗೂ ಗೊತ್ತಾಗ್ತಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದಾವೆ. ಓನ್ಲಿ 2 ಸಾರಿ ಅಷ್ಟೇ ನಡೆದೈತೆ ಕನ್ನಡದಾಗ. ಸೊ 2 ಸಾರಿನೂ 1 ಸಾರಿ ಅಷ್ಟೇ ನಡೆದೈತೆ ಕನ್ನಡದಾಗ. RPF ಎಕ್ಸಾಮ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರಿ, ಇದಕ್ಕಿಂತ ಮುಂಚೆ ನಾನು ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮ್ಗ. ಸೈಡ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಸಾಲ್ವ್ ಮಾಡಕ್ ನಿಮ್ಗೆ ಅಲ್ಲಿ ಎಕ್ಸಾಮ್ದಾಗ ಪೇಪರ್ ಕೊಡ್ತಾರ. ಆ ಪೇಪರ್ದಾಗಿಂದ ಈ ತರ ಒಂದು ಪೇಪರ್ನ ಹಡ್ಕೊಳ್ರಿ. ಸೈಡ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದಿಷ್ಟು ಪೇಪರ್ನ ತಗೊಂಡಿಟ್ಕೊಳ್ರಿ. ತಗೊಂಡಿಟ್ಕೊಂಡ್ರ? ಸೊ ಇಷ್ಟು ತಗೊಂಡ್ ಇಟ್ಕೊಂಡ್ ನಂತರ ನೀವು ಏನ್ ಮಾಡ್ಬೇಕು, ಇಲ್ಲಿ ಏನ್ ಕ್ವಶನ್ ಇರುತ್ತಲ್ಲ, ಅವ್ನು ಏನ್ ಕೊಟ್ಟಿರ್ತಾನೆ, ಇಲ್ಲಿ ಏನಪ್ಪಾ, ಇಲ್ಲಿ ಏನಂತಂದ್ ಹೇಳಿದ್ರೆ ಈ ತರ ನನ್ನ ಹೆಸರು ಅಂತ ಅನ್ಕೊಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಹೆಸರು ಕೊಟ್ಟಿರ್ತಾನೆ. ಸೊ ಇದ್ ಮಿರರ್ ಇಮೇಜ್ ನ ಇಲ್ಲಿ ಕಂಡಿಡಿ ಅಂತಂದ್ ಹೇಳ್ತಾನೆ. ಕ್ಲಿಯರ್? ಈ ತರ ಕೊಟ್ಟಿರ್ತಾನೆ, ನೀವು ಸೇಮ್ ಹಂಗ ಬರ್ಕೊಳ್ಳೋದು. MALL ಅಂತಂದ್ ಬರ್ಕೊಂಡು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಇದನ್ನೆಲ್ಲ ಬರ್ಕೋಕ್ ಹೋಗ್ಬಿಟ್ರಿ. ಒಂದ್ ಲಾಸ್ಟ್ ಗೆರೆ ಹೇಳ್ಕೊಡ್ರಿ. ಸೊ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸಾರಿ ಏನಪ್ಪಾ ಅಂತಂದ್ ಹೇಳಿದ್ರೆ ತಿದ್ಕೋಬೇಕು. 1 ಸಾರಿ ತಿದ್ಕೊಳ್ರಿ, ಇಲ್ಲ 2 ಸಾರಿ ತಿದ್ಕೊಳ್ರಿ. ತಿದ್ಕೊಂಡ್ ನಂತರ ಹಿಂದ್ಗಡೆ ಸೈಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೇನೋ ಸ್ವಲ್ಪ ಸ್ವಲ್ಪ ಮೂಡಿರುತ್ತ. ಆ ಮೂಡಿರೋದ್ನ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಅದು ಯಾವ ತರ ಮೂಡಿರುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಈ ರೀತಿಯಾಗಿ ತಿದ್ಕೋಬೇಕು. ಅವಾಗ ತಿದ್ಕೊಂಡಾಗ ಏನಂತಂದ್ ಹೇಳಿ ನಿಮ್ಗೆ ಏನೋ ಒಂದು ಸ್ಟ್ರಕ್ಚರ್ ಈ ತರ ಬರುತ್ತೆ. ಅವಾಗ ಇದೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗಿರುತ್ತೆ ಹಿಂದ್ಗಡೆ. ಸೊ ಇಲ್ಲಿ ಮೇಲ್ಗಡೆ ಇದೇನಿರುತ್ತಲ್ಲ ಹಂಗ ಬರ್ದ್ಕೊಂಡು ಅದ್ರ ಹಿಂದ್ಗಡೆ ಏನಂತಂದ್ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಮೂಡಿರುತ್ತೆ. ಅದ್ ಮೂಡಿದ್ದೇನಂತಂದ್ ಹೇಳಿದ್ರೆ ಪೆನ್ ಇಂದ ಏನಂತಂದ್ ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ರಿ. ಅದೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಮಿರರ್ ಇಮೇಜ್ ಆಗಿರುತ್ತೆ. ಇಷ್ಟೇ, ಇದಕ್ಕಿಂತ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾರೆ ಟ್ರಿಕ್ ಇಲ್ಲ. 100% ಟ್ರೂ ಆನ್ಸರ್ ಈ ಟ್ರಿಕ್. ಕ್ಲಿಯರ್ ಎಲ್ರಿಗೂ? ಎಸ್, ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಏನಪ್ಪಾ ಕ್ವಶನ್ ಐತೆ. ನೀವೆಲ್ಲರೂ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಮೊದಲು ಪೇಪರ್ ಗಳನ್ನ ಹರಿದಿಟ್ಕೊಳ್ರಿ, ಇಲ್ಲ ನಾನು ತಗೊಂಡಿಟ್ಕೊಳ್ರಿ. ಇವಾಗ ನಾನು ಮುಂಚೆನೆ ಮಾಡ್ಕೊಂಡಿದೀನಿ. ಸ್ಟಾಪ್ ಮಾಡ್ಬಿಟ್ಟು ಏನಂತಂದ್ ಹೇಳಿದ್ರೆ ಇದು ಮಾಡ್ಕೊಬೇಕು. ಇವಾಗ ನೀವ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಒಂದ್ ಪೇಪರ್ ನ ತಗೊಳ್ರಿ. ಸಿಂಪಲ್ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಪೇಪರ್ ನ ತಗೊಳ್ರಿ. ಪೇಪರ್ ನ ತಗೊಂಡ್ ಏನಂತಂದ್ ಹೇಳಿದ್ರೆ ಇಲ್ಲಿ ಹೆಂಗ ಐತ್ಲ ಸೇಮ್ ಅದೇ ತರ ಬರ್ಕೋಬೇಕು. PON 2 3 ಇಲ್ಲಿ ಎ ಹೆಂಗ ಐತ್ಲ ಹಂಗ ಬರ್ಕೊಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಎ ಐತೆ. ಸೊ ಬರ್ಕೊಂಡ್ರ ಅದಾದ ನಂತರ ಇಲ್ಲಿ ಲಾಸ್ಟ್ ಇಲ್ಲಿ ಮಿರರ್ ಇಮೇಜ್ ಕೇಳಿದಾನೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಕನ್ನಡಿಯನ್ನ ಇಟ್ಟಿದಾನ, ಅಲ್ಲೊಂದ್ ಲೈನ್ ಹಿಡ್ಕೊಡ್ರಿ. ಇದ್ರ ಮೇಲೆ ಒಂದ್ಸರಿ ತಿದ್ಕೊಡ್ರಿ. ಅದ್ರ ಮೇಲಪ್ಪ ಅಂತಂದ್ ಹೇಳಿದ್ರೆ ಒಂದ್ಸರಿ ತಿದ್ಕೊಳ್ರಿ. ನಿಮ್ದು ಆನ್ಸರ್ ಹಿಂದ್ಗಡೆ ಪೇಜ್ ಅಲ್ಲಿ ಏನ್ ಬರುತ್ತೆ ಅಂತ ನಾನು ಬರ್ಕೊಂತೀನಿ. ನಿಮ್ ಜೊತೆ ನಾನು ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಸೊ PON 2 3 ಎ ಹೆಂಗೈತ್ಲ ಹಂಗ ಬರ್ಕೊಬೇಕು. ಅಲ್ಲಿ ಹೆಂಗ್ ಕೊಟ್ಟಿದಾನ ಎ ಅದೇ ತರ ಬರ್ಕೊಡ್ರಿ. ಸೊ ಅದಾದ ನಂತರ ನಿಮ್ಗೆ ಎಲ್ಲಿ ಇದು ಬೇಕಲ್ಲ ಮಿರರ್ ಇಮೇಜು, ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಗೆರೆಯನ್ನು ಹೊಡ್ಕೋಬೇಕು. ಓಕೆ, ನಾನ್ ಬರ್ದಾಯ್ತು. ಹಿಂದ್ಗಡೆ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಮೂಡಿರುತ್ತೆ. ಸೊ ಹಿಂದ್ಗಡೆ ಸೈಡ್ ನಾನು ಬರ್ಕೊಂಡಿದ್ದಾನಲ್ಲ, ಹಿಂದ್ಗಡೆ ಸೈಡ್ ನಂಗೆ ಸ್ವಲ್ಪ ಮೂಡೈತೆ. ಅದ್ರ ಮೇಲೆ ನಾನು ಏನಂತಂದ್ ಹೇಳಿದ್ರೆ ತಿದ್ದುತ್ತಾ ಇದೀನಿ.
ಸೊ ಸಿಂಪಲ್ ರೋ, ಇದನ್ನ ಉಲ್ಟಾ ಹೊಳಿಸ್ರಿ. ಉಲ್ಟಾ ಹೊಳಿಸಿದ ನಂತರ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬಂದಿರುತ್ತೆ. ಉಲ್ಟಾ ಹೊಳಿಸಿದ ನಂತರ ನಿಮ್ಗ್ ಯಾವ ಕಡೆ, ನಿಮ್ ಕಡೆ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರ ಸಿಂಪಲ್, ನಿಮ್ ಕಡೆ ಇಲ್ಲೇನ್ ಗೆರೆ ಹಾಕಿರ್ತಿರಲ್ಲ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಫಸ್ಟ್ ಬರ್ಬೇಕಷ್ಟೆ. ಇದನ್ನೊಂದು ಈ ತರ ಮಾಡ್ಕೊಂಡು ಇವಾಗ ಏನಂತಂದ್ ಹೇಳಿದ್ರೆ ತಿದ್ಕೊಳ್ರಿ. ಇಲ್ಲಿ ತಿದ್ಕೊಂಡ್ ನಂತರ ಒಂದ್ ಏನೋ ಆನ್ಸರ್ ಬರುತ್ತೆ. ಆ ಆನ್ಸರ್ ಯಾವ ತರ ಇರುತ್ತೆ ಅಂತಂದ್ ಹೇಳಿದ್ರೆ ನಿಮ್ದು ಕರೆಕ್ಟ್ ಆಗಿರೋ ಯಾವ್ದಾದ್ರು ಒಂದು ಆಪ್ಷನ್ ಆಗಿರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಇಮೇಜು. ನಾನ್ ಕಂಡುಹಿಡಿದಿರುವಂತಹ ಸಿಂಪಲ್ ಅಂಡ್ ಗ್ರೇಟೆಸ್ಟ್ ಟ್ರಿಕ್ ಇದು. ಯಾವ ತರ ಬಂದಿರುತ್ತೆ ನಿಮ್ಗೆ ಆನ್ಸರ್? ಇಲ್ಲಿ ಮಿರರ್ ಒಳಗಡೆ ನೋಡ್ರಿ, ನಿಮ್ಗೆ ಈ ತರ ಬಂದಿರುತ್ತೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಸೊ ನಾನು ಹಿಂದ್ಗಡೆ ತಿದ್ಕೊಂಡಾಗ ಹೆಂಗ್ ಬಂದೈತೆ ಅಂತಂದ್ ಹೇಳಿದ್ರೆ ಇಲ್ಲಿ ತಿದ್ದಿರೋದು. ಸೊ ಇಲ್ಲಿ ಹೆಂಗ್ ಬಂದೈತೆ ಅಂತಂದ್ ಹೇಳಿದ್ರೆ ಮೊದಲು ಸೊ ಈ ರೀತಿಯಾಗಿ ಎ ಬಂದೈತಿ, ಆಮೇಲೆ ನೆಕ್ಸ್ಟ್ 3 ಬಂದೈತೆ, ಆಮೇಲೆ ನೆಕ್ಸ್ಟ್ ಈ ತರ 2 ಬಂದೈತೆ, ಆಮೇಲೆ ನೆಕ್ಸ್ಟ್ ನೋಡ್ರಿ ಎನ್ ಈ ತರ ಬಂದೈತೆ, ಆಮೇಲೆ ಓ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನನ್ನ ಆನ್ಸರು ಇದು ಯಾವ ಆಪ್ಷನ್ ಒಳಗಡೆ ಐತೆ ನೋಡಿ. ಪಿ ಈ ತರ ಬರ್ಬೇಕು. ಇಲ್ಲೈತೆ, 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 ಎರಡನೇ ಆಪ್ಷನ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಎಲ್ಲಾನು ಏನ ಕೊಟ್ಟಿದ್ದಾನ. ಆಮೇಲೆ 3 ನೋಡ್ರಿ, ಎಲ್ಲ ಕಡೆ ಐತೆ. 3 ನೋಡ್ರಿ, 3 ಈ ತರ ಬರ್ಬೇಕು. ಇಲ್ಲಿ ಐತಿ ಬಟ್ ಆದ್ರೆ ಇಲ್ಲಿಲ್ಲ, ಈ ಆಪ್ಷನ್ ಹೋಯ್ತು. ನೆಕ್ಸ್ಟ್ 2 ಸೇಮ್. ಆಮೇಲೆ ಎನ್ ನೋಡ್ರಿ, ಇಲ್ಲಿ ಎನ್ ಸೇಮ್ ಕೊಟ್ಟಿದ್ದಾನ ಬಟ್ ಅದ್ರ ಆಪ್ಷನ್ 1 ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ನಮ್ದು ಆನ್ಸರ್ ಆಗತ್ತ. ಸೊ ಎಲ್ರಿಗೂ ಈಸಿಯಾಗಿ ಅರ್ಥ ಆಯ್ತಾ? ಈ ತರ ಪೇಪರ್ ಅಲ್ಲಿ ಬರ್ಕೊಂಡು ಹಿಂದ್ಗಡೆ ಸೊ ಈ ತರ ನಾನು ಇಲ್ಲಿ ಬರ್ಕೊಂಡೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದನ್ನ ಅನ್ಕೊಳ್ರಿ, ಇವಾಗ ನಾನು ಇಲ್ಲಿ ಬರ್ಕೊಂಡಿದೀನಿ ಅಂತಂದ್ ಹೇಳಿದ್ರೆ ಹಿಂದ್ಗಡೆ ಸೈಡ್ ನಂಗೆ ಮೂಡಿರುತ್ತಾ, ಅದ್ರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ತಿದ್ಕೋಬೇಕಷ್ಟೇ. ಎಷ್ಟು ಮಿನಿಟ್ ಹಿಡಿತಪ್ಪ ನೀವು ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ರಿ ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ಒಳಗಡೆ ಆನ್ಸರ್ ಎಕ್ಸಾಕ್ಟ್ಲಿ 100% ಕರೆಕ್ಟ್ ಆಗತ್ತೆ. ನೀವು ಓದೋದು ಬೇಡ, ಅದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡೋದು ಬೇಡ. ನೀವ್ ಅನ್ಕೊಂಡಿರ್ತಾರಲ್ಲ, ಸರ್ ನನ್ನ ಭಾಳ ದೊಡ್ಡದನ್ರಿ, ನಂಗೆ ಏನು ಗೊತ್ತಾಗಿಲ್ಲ, ನಿನ್ನ ಈ ಸಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿಯಾಗಿ ಮಾಡ್ತೀಯ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 10 ಕ್ವಶನ್ಸ್ಗಳು, 10ರಿಂದ 15 ಕ್ವಶನ್ಸ್ಗಳು ನಾನು ಆನ್ ದಿ ಸ್ಪಾಟ್ ಮಾಡ್ತೀನಿ. ನಿಮ್ ಜೊತೆಗೆ ಎಲ್ಲಾನು ಮಾಡ್ಬೇಕು, ಯಾರು ಬಿಡಂಗಿಲ್ಲ. ಇದ್ ನೋಡ್ರಿ ಏನೋ ಬಹಳ ಟಫ್ ಆಗಿದ್ ನೋಡ್ರಿ ಇದು. ಇದನ್ನ ಕೂಡ ಏನಂತಂದ್ ಹೇಳಿದ್ರೆ ನಾನು ನಿಮ್ ಜೊತೆನೆ ಮಾಡ್ತೀನಿ ಇವಾಗ. ಸೊ ನೀವೆಲ್ಲರೂ ಏನ್ ಮಾಡ್ಬೇಕು ಇವಾಗ, ನಾನು ಹೇಳ್ಕೊಡ್ತೀನಿ ಕ್ಲಿಯರ್ ಆಗಿ. ಸೊ ನಾನು ಹೇಳ್ಕೊಟ್ಟಂಗ್ ಮಾಡ್ರಿ. ಒಂದ್ ಪೇಪರ್ನ ತಗೊಂಡಿರ್ತೀರಿ, ಈ ತರ ಪೇಪರ್ ತಗೊಂಡಿದಿರಿ. ಸೊ ಇಲ್ಲಿ ಏನೈತಲ್ಲ ಸೇಮ್ ಅದೇ ತರ ಬರ್ಕೊಡ್ರಿ. ಇ ಟಿ, ಸೊ ಅದಾದ ನಂತರ 5 ಈ ತರ ಹಿಂಗ್ ರೌಂಡ್ ಹಾಕೊಡ್ರಿ, ಈ ತರ ಬರುತ್ತ. ಅದಾದ ನಂತರ 3 ಬರ್ಕೊಡ್ರಿ, ಒಂದ್ ಲೈನ್ ಹೇಳಿರಿ. ಅದಾದ ನಂತರ ಹಿಂಗ್ ಬಂತು ಏನೋ ಒಂದು, ಆಮೇಲೆ ವಿ ಎಸ್ ಅಂತಂದ್ ಹೇಳಿ ಇದನ್ನ ದೊಡ್ಡ ತಗೊಳ್ರಿ. ಆಮೇಲೆ ಇಲ್ಲೊಂದ್ ಏನಪ್ಪಾ ಅಂತಂದ್ ಹೇಳಿ ಸ್ವಲ್ಪ ರಫ್ ಮಾಡ್ರಿ. ಇದ್ರ ಎಲ್ಲದ್ರ ಮೇಲೆ 1 ಸರಿ ಅಥವಾ 2 ಸರಿ ತಿದ್ದಿ ಬಿಡ್ರಿ. ಎಲ್ಲಾನು ತಿದ್ದಿರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಏನ್ ಬರುತ್ತೆ ನೋಡ್ರಿ, ತಿದ್ಕೊಂಡು ಅದ್ರ ಉಲ್ಟಾ ಹೊಳ್ಸ್ಕೊಡ್ರಿ. ಈಗೇನ್ ಪೇಜ್ ತಿದ್ದಿರ್ತಾರಲ್ಲ ಅದನ್ನ ಉಲ್ಟಾ ಪೇಜ್ ಅಲ್ಲಿ ಏನ್ ಮಾಡ್ರಿ, ಉಲ್ಟಾ ಕಾಲಿನ ಇರುತ್ತಲ್ಲ ಒಂದ್ ಸ್ವಲ್ಪ ಏನೋ ಮೂಡಿರೋ ತರ ಆಗಿರುತ್ತೆ, ಹಿಂದ್ಗಡೆ ಮೂಡಿರೋ ತರ ಆಗಿರುತ್ತೆ. ಅವಾಗ ಫಸ್ಟ್ ಏನಂತಂದ್ ಹೇಳಿದ್ರೆ ನನಗೆ ಈ ಗೆರೆ ಬರಬೇಕು, ಈ ಗೆರೆನ ಇಲ್ಲಿ ತಿದ್ರಿ. ಆಮೇಲೆ ಉಳಿದಿದ್ದ ಅಕ್ಷರಗಳನ್ನ ತಿದ್ಕೊಂತ ಹೋಗ್ರಿ. ಏನ್ ಆನ್ಸರ್ ಬರುತ್ತೋ ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಕ್ಲಿಯರ್? ಎಲ್ಲರೂ ಟ್ರೈ ಮಾಡ್ರಿ. ಸೊ ಪ್ರತಿಯೊಂದನ್ನು ಏನಂತಂದ್ ಹೇಳಿದ್ರೆ ತಿದ್ಕೊಳ್ರಷ್ಟ. ಈಸಿ ಇರೋ ಇಂತಾದ್ ಎಲ್ಲಿ ಸಿಗುತ್ತೆ ನಿಮ್ಗೆ ಟ್ರಿಕ್? ಮತ್ತು ವಿಡಿಯೋಸ್ಗಳನ್ನ ಯಾರು ನೋಡಂಗಿಲ್ಲ. ಸ್ವಲ್ಪ ಎಲ್ರಿಗೂ ಶೇರ್ ಮಾಡ್ರಪ್ಪ. ಇಲ್ಲಿವರೆಗೂ ನಾನು ಯಾರನ್ನೂ ಕೇಳಿಲ್ಲ ಶೇರ್ ಮಾಡ್ರಿ ಅಂತಂದ್ ಹೇಳಿ. ಫಸ್ಟ್ ಟೈಮು ಏನೋ ಒಂದ್ ಆಸೆ, ಮನೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತಂದೇಳಿ ನಿಮ್ ತರಾನೇ. ಎಸ್, ಆಗೋಯ್ತಾ ಎಲ್ರು? ಸೊ ನಮ್ಗೆ ಆನ್ಸರ್ ಯಾವ ತರ ಬರುತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಬರುತ್ತೆ. ನಂಗೆ ಆನ್ಸರ್ ಬರುತ್ತೆ, ನಮ್ಗೆ ಅಲ್ಲೇ ಗೊತ್ತಾಗತ್ತ. ಇಲ್ಲಿ ಯಾವ ತರ ನಾನು ಬರಿಸ್ತೀನಿ ನೋಡ್ರಿ. ಯಾವ ತರ ಬರುತ್ತೆ ಅಂತಂದ್ ಹೇಳಿದ್ರೆ ಇಲ್ಲಿ ಗೆರೆ ಬರುತ್ತಿರಲ್ಲ, ಇದನ್ನ ಗೆರೆಯನ್ನ ಬಿಡ್ರಿ. ಈಗ ನೋಡ್ರಿ ನಂದು ಫಸ್ಟ್ ಗೆರೆ ಆದ ನಂತರ ಯಾವ್ದು ಬರುತ್ತೆ, ಸೊ ಈ ರೀತಿಯಾಗಿ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನ್ ಬಂದೈತೆ, ಈ ರೀತಿಯಾಗಿ ಬಂದೈತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬಂದೈತೆ ನೋಡ್ರಿ, ಈ ತರ ಬಂದೈತೆ. ಆಮೇಲೆ ಈ ತರ ಏನಂತಂದ್ ಹೇಳಿದ್ರೆ 5 ಬಂದೈತೆ. ಆಮೇಲೆ ಟಿ ಈ ತರ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬಂದೈತೆ. ಸೊ ಆ ಆಪ್ಷನ್ ಎಲ್ಲಿ ಐತಿ ಅಂತಂದ್ ಹೇಳಿ ಈಗ ನಾವು ಹುಡ್ಕ್ಯಾಡಕ್ ಹೋಗ್ಬೇಕು. ನಿಮ್ಗೆ ಈಸಿಯಾಗಿ ಏನಂತಂದ್ ಹೇಳಿದ್ರೆ ಗೊತ್ತಾಗತ್ತ. ಎಸ್, ಟ್ರೈ ಮಾಡ್ರಿ. ಯಾವ್ದು ಬಂದಿರುತ್ತ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮ್ಗೀಗ? ಎಸ್, ಯಾವ್ದು ಕರೆಕ್ಟ್ ಆಗುತ್ತಾ? ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಫಸ್ಟ್ ಏನಂತಂದ್ ಹೇಳಿದ್ರೆ ವಿ ತರ ಬರ್ಬೇಕು, ಇದು ಬರಂಗಿಲ್ಲ. ವಿ ಬಂದ್ರು ಕೂಡ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಬಂದೈತೆ. ಇದು ಕೂಡ ನಾರ್ಮಲ್ ಆಗಿ ಎಲ್ಲಾ ಕಡೆ ಬಂದ್ರೆ ಇಲ್ಲಿ ನೋಡ್ರಿ, ಇದು ಈ ಕಡೆ ಸೈಡ್ ಬರ್ಬೇಕು ಹಿಂಗ್. ಬಟ್ ಆದ್ರೆ ಈ ಕಡೆ ಬಂದೈತೆ, ಇದು ಆಪ್ಷನ್ ಆಗಂಗಿಲ್ಲ. ಇನ್ 2ರಲ್ಲೇ ಆಗತ್ತೆ. ಎಲ್ಲಾನು ಏನಂತಂದ್ ಹೇಳಿದ್ರೆ ಸೇಮ್ ಐತೆ. ಇಲ್ಲಿ 5 ನೋಡ್ರಿ, 5 ಒಂದು ಚೇಂಜ್ ಆಗೈತೆ. 5 ಉಲ್ಟಾ ಕೊಟ್ಟಿಲ್ಲ ಅವ್ನು, ಸೇಮ್ ಹಂಗ ಕೊಟ್ಟಿದಾನ. ಒಂದ್ ಆಪ್ಷನ್ ಬರಂಗಿಲ್ಲ. ಅಂದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕರೆಕ್ಟ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇದು ಈಸಿಯಾಗಿ? ಸೊ ಅರ್ಥ ಆಗ್ಲಿಲ್ಲ ನಾನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಇನ್ನೂ ಅರ್ಥ ಮಾಡಿಸ್ತೀನಿ ನಾನು. ಇಂಥ ಕ್ವಶನ್ಸ್ಗಳು ಭಾಳ ಅದಾವ ನನ್ನ ಹತ್ರ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪಲ್ ಆಗೈತೆ. ಏನ್ ಮಾಡ್ಕೋಬೇಕು ಇವಾಗ,
ಇದು ಆಪ್ಷನ್ 1, ಇದು ಆಪ್ಷನ್ 2, ಇದು ಆಪ್ಷನ್ 3, ಇದು ಆಪ್ಷನ್ 4. ಸೊ ನಾವೇನ್ ಮಾಡ್ಬೇಕು, ಈ ತರ ಪೇಪರ್ ತಗೋಬೇಕು. ಇವನ್ ಎಕ್ಸಾಮ್ ಅಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸೈಡ್ ಒಂದ್ ಪೇಪರ್ ಹರಿದು ಇಟ್ಕೊಡ್ರಿ ಅಷ್ಟ. ಆ ಕ್ವಶನ್ ಬಂದಾಗ ಈಗೇನ್ ಮಾಡ್ರಿ, ಎ ಅಂತ ಬರ್ಕೊಡ್ರಿ, ಎನ್ ಅಂತ ಬರ್ಕೊಡ್ರಿ, ಐ, ಇದು 5, ಇದು 6, ಜೆಡ್, ಕ್ಯೂ, ಆಮೇಲೆ ನೆಕ್ಸ್ಟ್ ಡಿ. ಇದನ್ನ ನಾನು ಇನ್ನು ಮುಂದ್ ಮಾಡ್ತೀನಿ. ಆಮೇಲೆ ಇಲ್ಲೇನಪ್ಪಾ ಅಂತಂದ ಹೇಳಿ ಗೆರೆ ಕೊಟ್ಟಿದ್ದಾನ. ಇದೇನಪ್ಪಾ ಅಂದ್ರೆ ನಮ್ದು ಮಿರರ್ ಇವಾಗ. ಸೊ ಇನ್ನೊಂದ್ಸರಿ ತಿದ್ದುಕೊಡ್ರಿ. ತಿದ್ದುಕೊಂಡ ನಂತರ ಹಿಂದ್ಗಡೆ ಪೇಜ್ ಅನ್ನ ಏನಂತಂದ ಹೇಳಿದ್ರೆ ರಿಟರ್ನ್ ತಿರ್ಸ್ರಿ. ಅವಾಗ ಇಲ್ಲಿ ಗೆರೆ ಬಂದಿರತ್ತಲ್ಲ, ಈ ಗೆರೆ ಬಂದಲ್ಲಿ ಏನಂತಂದ ಹೇಳಿದ್ರೆ ಅದನ್ನ ತಿದ್ದುಕೊಡ್ರಿ. ಆಮೇಲೆ ನಾವು ಮಾಡೋತ್ನ ಗೆರೆ ಬಿಟ್ಬಿಡ್ಬೇಕಷ್ಟ. ಆಮೇಲೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಅಕ್ಷರಗಳು ಮೂಡಿರ್ತಾವ ನೋಡ್ರಿ ಹಿಂದ್ಗಡೆ, ಆ ಅಕ್ಷರಗಳನ್ನ ತಿದ್ದುಕೊಡ್ರಿ. ಏನ್ ಬರುತ್ತಂತ ನೋಡ್ರಿ. ಇವಾಗ ನಾನು ನಿಮ್ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ತೀನಿ. ಇವಾಗ ಏನ್ ಬರುತ್ತಾ ಆನ್ಸರ್ ಅಂತಂದ ಹೇಳಿ ನಾನು ನಿಮ್ಗ ಹೇಳ್ಕೊಡ್ತೇನೆ. ಟ್ರೈ ಮಾಡ್ರ ನೋಡೋಣ. ಎ ಎನ್ ಒಂದ್ಸರಿ ಮೂಡಿರ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ತಿದ್ರಿ. ಅಂದ್ರೆ ನೀವು ಕ್ವಶನ್ ಅದನ್ನ ಬರೆಯುವಾಗ ಏನಂತಂದ ಹೇಳಿದ್ರೆ 2-3 ಸರಿ ತಿದ್ದು ಬಿಟ್ಟಷ್ಟು ಬೆಟ್ರ್. ಏನಂತಂದ ಹೇಳಿದ್ರೆ ನಮ್ಗೆ ಈಸಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಗೊತ್ತಾಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದಿರುತ್ತೆ ನೋಡ್ರಿ. ಇಲ್ಲಿದೆ ನೋಡ್ರಿ, ಆ ಮಿರರ್ದಾಗ ಕಾಣಿಸ್ತಾ ಐತಾ. ಸೊ ಈ ತರ ಏನಂತಂದ ಹೇಳಿದ್ರೆ ಗೆರೆ ಬಂದಿರತ್ತ. ನೀವು ತಿದ್ದಿದಾಗ ಈ ತರ ಏನಂತಂದ ಹೇಳಿದ್ರೆ ಡಿ ಬಂದಿರುತ್ತ. ಆಮೇಲೆ ನೆಕ್ಸ್ಟ್ ಕ್ಯೂ ಈ ತರ ಬಂದಿರುತ್ತ. ಆಮೇಲೆ ಝಡ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಈ ತರ ಬಂದಿರ್ತೈತಿ, ಇದು 6. ಆಮೇಲೆ 5 ಈ ತರ ಬಂದಿರುತ್ತ, ಐ. ಆಮೇಲೆ ನೆಕ್ಸ್ಟ್ ಇದು ಎನ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಎಲ್ಲಿ ನಮ್ದು ಆನ್ಸರ್ ಐತೆ ಅಂತ ನೋಡ್ಕೋಬೇಕು. ಇವಾಗ ಆ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರುತ್ತೆ. ಈ ಕಡೆ ಫಸ್ಟ್ ಡಿ ಬರ್ಬೇಕು. ಈ ಕಡೆ ಡಿ ಎಲ್ಲಾ ಕಡೆ ಐತೆ, ಬಟ್ ಅದ್ರ ಫಸ್ಟ್ ಆಪ್ಷನ್ ಇಲ್ಲ, ಒಂದನೇ ಆಪ್ಷನ್ ಹೋಯ್ತು. ಸೆಕೆಂಡ್ ಆಪ್ಷನ್ ನೋಡ್ರಿ ಡಿ ಕ್ಯೂ ನೋಡ್ರಿ, ಈ ಕಡೆ ಬರ್ಬೇಕು ಅದು, ಬಟ್ ಅದ್ರ ಈ ಕಡೆ ಬಂದೈತೆ, ಬರಂಗಿಲ್ಲ. ಇಲ್ಲಿ ನೋಡ್ರಿ ಡಿ ಕ್ಯೂ ಮೇಲ್ಗಡೆ ಕೊಟ್ಟಿದ್ದೀನಿ, ಇದು ಬರಂಗಿಲ್ಲ. ಅಂದ್ರೆ ಲಾಸ್ಟ್ ಆಪ್ಷನ್ 4 ಏನಪ್ಪಾ ಅಂತಂದ್ರೆ ನಮ್ದ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಎಷ್ಟ್ ಜನರಿಗೆ ಬಂದೈತಿ, ಎಷ್ಟ್ ಜನಕ್ಕೆ ಇಲ್ಲ ನೋಡ್ರಿ. ಇನ್ನು ನೆಕ್ಸ್ಟ್ ಆಪ್ಷನ್ ಇಲ್ಲಿ ಐತಿ ನೋಡ್ರಿ. ಟೈಮ್ ತಗೊಳ್ಳೋನು ಆರಾಮಾಗಿ, ನಮಗ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕ. ಒಂದ್ಸರಿ ಅರ್ಥ ಆಯ್ತು ಅಂತಂದ ಹೇಳಿದ್ರ ಜಾಬ್ ಕನ್ಫರ್ಮ್. ಈ ತರ ಮಾಡ್ಕೊಂಡ್ ಹೋಗಿ ಇದು ಮಾಡ್ರಿ ಅಂತಂದ ಹೇಳಿದ್ರ ಎಲ್ಲ ಶಾಕ್ ಆಗಿರ್ಬೇಕು, ಯಾರು ಕಲಿಸ್ಕೊಟ್ಟಾರೋ ನಿಮ್ಗಂತಂದ ಹೇಳಿ. ಟ್ರೈ ಮಾಡ್ರಿ. ಎಸ್, ಈ ತರ ಪೇಪರ್ ತಗೊಳ್ರಿ. ಈ ತರ ಪೇಪರ್ ತಗೊಂಡ್ ಏನಂತಂದ ಹೇಳಿದ್ರೆ ಇಲ್ಲಿ ಗೆರೆ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿ ಹೆಂಗೈತಿ ಹಂಗ ಹಾಕೊಡ್ರಿ. ಜಸ್ಟ್ ಈ ತರ ಐತಿ. ಆಮೇಲೆ ನೆಕ್ಸ್ಟ್ ಈ ತರ ಐತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಐತಿ. ಆಮೇಲೆ ನೆಕ್ಸ್ಟ್ ಹಿಂಗ್ ಕೊಟ್ಟಿದಾನ. ಆಮೇಲೆ ಬಿ ಈ ತರ ಕೊಟ್ಟಿದಾನ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೊಂದು ಈ ತರ ಐತೆ. ಸೊ ಬರ್ಕೊಂಡು ಹಿಂದ್ಗಡೆ ಪೇಜ್ ಅಲ್ಲಿ, ಹಿಂದ್ಗಡೆ ಅದರಲ್ಲಿ ಮೂಡಿರುತ್ತಲ್ಲ, ಅಲ್ಲಿ ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಮಾಡ್ರಿ. ಹೆಂಗ್ ಬರುತ್ತಂತಂದ್ ಬರ್ಕೊಡ್ರಿ. ನಾನು ನಿಮ್ ಜೊತೆನ ಬರೀತೀನಿ. ಇವಾಗ ನನಗ್ ಒಂದೆರಡು ಸಾಲ್ವ್ ಮಾಡಿದಾನಂತಂದ್ ಹೇಳಿದ್ರ ಬಂತಂತಂದ್ ಹೇಳಿದ್ರ ಇದು ಮಾಡಕ್ ಹೋಗ್ಬೇಡ್ರಿ, ಸೊಕ್ಕ ತೋರ್ಸಕ್ ಹೋಗ್ಬೇಡ್ರಿ. ಎಲ್ಲ ನನಗೆ ವಿದ್ಯೆ ಮುಂದೇನಪ್ಪಾ ಅಂತಂದ್ ಹೇಳಿದ್ರ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರ ದೊಡ್ಡವರು, ಗುರುವಿನ ಮುಂದೆ, ವಿದ್ಯೆಯ ಮುಂದೆ, ತಂದೆ ತಾಯಿಯರ ಮುಂದೆ ಸೊಕ್ಕ ತೋರ್ಸಕ್ ಹೋಗ್ಬಾರ್ದು. ಯಾಕೆ ಹೇಳು, ನೀವು ಅವರಿಂದನ ಬಂದಿರ್ತೀರಿ. ಅವರಿಂದನ ಏನಪ್ಪಾ ಅಂತಂದ ಹೇಳಿದ್ರೆ ಉದ್ಧಾರ ಆಗಿರುತ್ತೆ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಕರ್ಮ ಅನ್ನೋದು ರಿಟರ್ನ್ ಬರ್ತಾ ಇರುತ್ತೆ. ಯಾರಿಗೂ ತಪ್ಪು ಮಾಡಕ್ ಹೋಗ್ಬಾರ್ದು, ಒಳ್ಳೇದಾಗ್ಲಿ ಅಂತನ ಬಯಸೋದ. ಕ್ಲಿಯರ್ ಎಲ್ರಿಗೂ? ಎಸ್, ಎಲ್ರು ಬರ್ಕೊಂಡ್ರಿ, ತಿದ್ಕೊಂಡ್ರಿ. ಆಪ್ಷನ್ ಯಾವ್ದು ಬರುತ್ತೆ ಅಂತಂದ ಹೇಳಿ ನನ್ಗೆ ಆಪ್ಷನ್ ಹಾಕ್ರ ನೋಡೋಣ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಯಾವ್ದು ಬಂದಿರುತ್ತೆ ಇಲ್ಲಿ. ನೀವು ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಎಕ್ಸಾಮ್ ಬರೆಯುವಾಗ ಕೂಡ ಆನ್ಲೈನ್ ಟೆಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 1.5 ತಾಸು, ಬೇಕಾದ್ರೆ 2 ತಾಸು ಕೊಡ್ತೀನಿ ನಾನು. ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹಿಂಗ್ ಮಾಡ್ಬಿಟ್ಟ ನೀವ್ ಏನಂತಂದ ಹೇಳಿದ್ರೆ ಬರಿಬೇಕು. ನೋಡ್ರಿ ಯಾವ್ದು ಬಂದೈತಿ ಇವಾಗ ಚೆಕ್ ಮಾಡ್ರಿ. ನಿಮಗೂ ಗೊತ್ತಿರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೇಕು ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಅಂತಂದೇಳಿ. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗೆರೆ ಆಗಿತ್ತು ಅಂತಂದ ಹೇಳಿದ್ರ, ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಈ ರೀತಿಯಾಗಿ ಬಂದೈತಿ ಹಿಂಗ. ಆಮೇಲೆ ನೆಕ್ಸ್ಟ್ ಈ ರೀತಿ ಆಗೈತೆ. ಆಮೇಲೆ ಸೊ ಈ ರೀತಿ ಆಗೈತೆ. ಈ ಕಡೆ ಸೈಡ್ ಹಿಂಗ್ ಬಂದೈತೆ. ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಬಂದೈತೆ. ಸೊ ಆ ತರ ಆಪ್ಷನ್ ಯಾವ್ದ್ರಲ್ಲಿ ಐತಿ ಅಂತ ನೋಡ್ಕೊಳ್ರಿ. ಸೊ ಅದನ್ನೇನಪ್ಪಾ ಅಂತಂದ ಹೇಳಿ ನನ್ಗೆ ಆಪ್ಷನ್ ಹೇಳ್ರಿ. ಎಷ್ಟನೇ ಆಪ್ಷನ್ ಅಂತ ನೋಡ್ರಿ, 3ನೇ ಆಪ್ಷನ್ ಕರೆಕ್ಟ್ ಆಗತ್ತೆ ನಮ್ಗೆ. ಸೊ ಎಕ್ಸಾಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಆಪ್ಷನ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಇದು ಚೇಂಜ್ ಆಗೈತೆ ನೋಡಿ, ಇದ್ರ ಡೈರೆಕ್ಷನ್ ಚೇಂಜ್ ಆಗೈತೆ, ಇದು ಆಪ್ಷನ್ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಯಾವ್ದು ಚೇಂಜ್, ಇದು ನೋಡ್ರಿ ಇದು ಚೇಂಜ್ ಆಗೈತೆ, ಇದು ಆಪ್ಷನ್ ಆಗಂಗಿಲ್ಲ. ಸೊ ಆಪ್ಷನ್ 3 ಏನಪ್ಪಾ ಅಂತಂದ್ರೆ ನನಗೆ ಕರೆಕ್ಟ್ ಆಗಿರೋದು ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಇದು ಹೋಮ್ ವರ್ಕ್. ನಿಮ್ಗೆ ಅದು ಯಾವುದೇ ಬಂದಿರಲಿ,
ಇದೇನಪ್ಪಾ ಅಂತಂದ ಹೇಳಿದ್ರೆ ಹೋಮ್ವರ್ಕ್. ಸಿಂಪಲ್. ಈ ತರ ಬರ್ಕೊಡ್ರಿ. ಇಲ್ಲಿ ಏನೇನಿದಾವ ಎಲ್ಲಾನು ಏನಪ್ಪಾ ಅಂತಂದ ಬರ್ಕೊಂಡು ಈ ತರ ನೋಡ್ಕೊಡ್ರಿ. ಹಿಂದ್ಗಡೆ ರಿಟರ್ನ್ ತಿರುಗಿಸ್ಬಿಟ್ಟು ಈ ತರ ಏನಂತಂದ್ ಗೆರೆಯನ್ನ ಹೊಡ್ಕೊಡ್ರಿ. ಅಲ್ಲಿ ಹಿಂದ್ಗಡೆ ಇದೇನ್ ಬಂದಿರುತ್ತಲ್ಲ, ಇದು ಮೂಡಿರುತ್ತಲ್ಲ ಹಿಂದ್ಗಡೆ, ಅದನ್ನ ಇಲ್ಲಿಗೆ ತಗೊಂಡ್ಬರ್ಬೇಕಷ್ಟ. ಸೊ ಯಾವ ಆಪ್ಷನ್ ನಿಮ್ಗೆ ಕರೆಕ್ಟ್ ಆಗತ್ತೆ ಅಂತಂದ ಹೇಳಿ ಆ ಆಪ್ಷನ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಹಾಕ್ಬೇಕು. ಸೊ ಇದು ಯಾವ್ದು ನೋಡಿ. ಸೊ ಇದನ್ನ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಹೋಮ್ವರ್ಕ್ ನಂಬರ್ 1 ಅಂತ ತಗೊಳ್ರಿ. ಹೋಮ್ವರ್ಕ್ ನಂಬರ್ 1 ಆನ್ಸರ್ ಯಾವ್ದು ಬರುತ್ತೋ, ಆಪ್ಷನ್ ಯಾವ್ದು ಬರುತ್ತೆ ಅಂತಂದ ಹೇಳಿ ನೀವು ನನಗೆ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಸೊ ಇದ್ ನೋಡ್ರಿ, ಈ ತರ ಬಂತು ಅಂತಂದ್ ಹೇಳಿದ್ರೆ ಈಸಿನೇ ಇರುತ್ತೆ, ಬಟ್ ಆದ್ರೆ ನಮ್ಗ ಅರ್ಥ ಆಗಂಗಿಲ್ಲ. ಸಿಂಪಲ್. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಪೇಪರ್ ತಗೊಂಡಿದ್ದೀರಾ, ಪೇಪರ್ ತಗೊಂಡಾಗ ಇಲ್ಲಿ ಹೆಂಗ್ ಐತಿ ಹಂಗ ಹಾಕ್ಬೇಕು. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಸ್ಕ್ವೇರ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಎಷ್ಟಿದಾವ ಅಷ್ಟು ಲೈನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಹಾಕೋಬೇಕು. ಆಮೇಲೆ ಯಾವ ಕಡೆ ಮಿರರ್ ಕೊಟ್ಟಿದ್ದಾನೆ ಅದನ್ನು ಕೂಡ ಲೈನ್ ಹಾಕೋಬೇಕು. ಹಾಕೊಳ್ರಿ ನೋಡೋಣ. ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಯಾವ್ದು ಬರುತ್ತಾ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ನನಗ ಹಾಕ್ಬೇಕು ನೀವು ಇವಾಗ. ಎಸ್, ನಾನು ಟ್ರೈ ಮಾಡ್ತೀನಿ ನಿಮ್ ಜೊತೆಗೆ. ಈಸಿ ಅಲ್ಲ, ಆರಾಮಾಗಿ ಮಾಡ್ಕೋಬಹುದು. ಆರಾಮಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೋದು. ಅಲ್ಲಿ ಹೆಂಗ್ ಕೊಟ್ಟಿದಾನ ಹಂಗ್ ಬರ್ಕೊಳಕ್ಕೂ ನಿಮಗ್ ಪ್ರಾಬ್ಲಮ್ ಆಗತ್ತಂತಂದ್ ಹೇಳಿದ್ರೆ ನೀವಿನ್ ಯಾವತ್ತು ಜಾಬ್ ಹಿಡಿಯೋದು ಕಂತ ಕೈ ತೆಗೆದು ಬಿಡ್ಬೇಕು ಅದನ್ನ. ಎಸ್, ಈ ರೀತಿ ಆನ್ಸರ್ ಬರುತ್ತೆ ನೋಡ್ರಿ. ಯಾವ ಆಪ್ಷನ್ ಬರುತ್ತೆ ನೋಡ್ರಿ, ಈ ತರ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಹಿಂಗ್ 3 ಬರ್ತಾವ. ಸೊ ಆಪ್ಷನ್ ಯಾವ್ದೈತಿ ನೋಡ್ರಿ. ಸರ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ನಮ್ಗೆ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ನೋಡ್ರಿ. ಎಸ್, ಎಲ್ರಿಗೂ ಅರ್ಥ ಆಯ್ತಲ್ಲ? ಇನ್ನು ನೀವು ನಾವು ಇನ್ನು ಕಲಿಬೇಕು ಇದು ಮಾಡ್ಬೇಕಂತಂದ್ ಹೇಳಿದ್ರೆ ನಂದು ಆಲ್ರೆಡಿ SSC GDಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ನಾನು ಬೇರೆ ಬೇರೆ ಕ್ವಶನ್ಸ್ ಗಳನ್ನ ತಗೊಂಡ್ ಮಾಡಿದೀನಿ. ಅವುಗಳನ್ನ ಬೇಕಾದ್ರೆ ನೀವು ಹೋಗಿ ನೋಡ್ಕೋಬಹುದು. ಆ ಮಿರರ್ ಇಮೇಜಸ್ ಗಳನ್ನ ಸೇಮ್ ಇದೇ ತರ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು. ಕ್ಲಿಯರ್ ಎಲ್ರಿಗೂ? ಸೊ ಒಂದು 3-4 ಪ್ರಾಬ್ಲಮ್ಸ್ ಗಳನ್ನ ಇದು ತಗೊಂತೀರಿ ಹೋಮ್ವರ್ಕ್ ಅಂತಂದ್ ಹೇಳಿ. ಇದು ಹೋಮ್ವರ್ಕ್ ನಂಬರ್ 2. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ವರ್ಕ್ ನಂಬರ್ 2. ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕಿದ್ರು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ. ಇದು ಕ್ವಶನ್ ಆಪ್ಷನ್ 1, ಆಪ್ಷನ್ 2, ಆಮೇಲೆ ನೋಡ್ರಿ. ಸೊ ಯಾವ್ದು ಕರೆಕ್ಟ್ ಆಗತ್ತ? ಇದು ಆಪ್ಷನ್ 3. ಇನ್ನೊಂದು ಆಪ್ಷನ್ ಎಲ್ಲೈತೆ ಅದನ್ನು ತೋರಿಸ್ತಾ ನೋಡ್ರಿ. ಇದು ಆಪ್ಷನ್ 4. ಸೊ ಮೊದ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ಬರ್ಕೊಳ್ರಿ. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ನೋಡ್ರಿ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತ ಅದನ್ನ ಕಮೆಂಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನನಗ ಆನ್ಸರ್ ಅನ್ನ ಹಾಕ್ರಿ. ಇದು ಹೋಮ್ವರ್ಕ್ ನಂಬರ್ 2 ಆಯ್ತು. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ವರ್ಕ್ ನಂಬರ್ 3 ಅಂತ ಅನ್ಕೊಳ್ರಿ. ಸೊ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಯಾವ್ದು ಬರುತ್ತಂತ ನೋಡ್ರಿ. ನನ್ಗೆ ಆ ಆಪ್ಷನ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಕಮೆಂಟ್ ಹಾಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಮ್ಯಾಕ್ಸಿಮಮ್ ಎಷ್ಟು ಜನ ಹಾಕ್ತಿರಿ ನೋಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಸೊ ನೀವೇನು ಆನ್ಸರ್ ಏನು ಹೇಳೋದ್ ಬೇಡ ಇಲ್ಲಿ. ಈಸಿಯಾಗಿ ನೀವು ಕಮೆಂಟ್ಸ್ ಗಳನ್ನ ಎಲ್ರು ಜಾಸ್ತಿ ಯಾವ ಹೋಮ್ವರ್ಕ್ ನಂಬರ್ ಹಾಕಿರ ಎಲ್ರು ರಾಂಗ್ ಹಾಕಿರಿ ಅಂತಂದ್ ಹೇಳಿದ್ರೆ ನನ್ನ ಆನ್ಸರ್ ನಾನು ಹಾಕಿರ್ತೀನಿ. ಇಲ್ಲ ಅಂತಂದ್ ಹೇಳಿದ್ರೆ ನೀವ ಎಲ್ರು ಕನ್ಫರ್ಮ್ ಮಾಡ್ಕೊಂಡು ನೀವ ಸ್ಟಡಿ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿನೇ ಐತೆ. ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿನೇ ಐತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ವರ್ಕ್ ನಂಬರ್ 4 ಅಂತಂದ್ ಹೇಳಿ. ಸೊ ಎಲ್ರು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂಡು ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತ ಅನ್ನೋದನ್ನ ನನಗ ಆನ್ಸರ್ಸ್ ಗಳನ್ನ ಹಾಕ್ರಿ. ಕ್ಲಿಯರ್? ಯಾವ್ದು ಬರುತ್ತೆ ನೋಡ್ರಿ ಇದ್ರೊಳಗ. ಈಸಿ ಐತೆ. ಆಮೇಲೆ ಇನ್ 2 ಕ್ವಶನ್ಸ್ ಗಳನ್ನ ನಾನು ಕೊಡ್ತೀನಿ, ಡಿಫ್ರೆಂಟ್ ಆಗಿರೋದು. ಇದೊಂದು ಕ್ವಶನ್ ನೋಡ್ರಿ, ಡಿಫ್ರೆಂಟ್ ಆಗೈತೆ, ಚಿತ್ರದ ಮುಖಾಂತರ ಐತೆ. ಸೊ ಈ ಚಿತ್ರವನ್ನ ತೆಗಿರಿ. ಸೊ ಯಾವ ಕಡೆ ಸೈಡ್ ಬರುತ್ತೆ ನೋಡ್ರಿ. ಇಲ್ಲಿ ಎಕ್ಸ್ ಕೂಡ ಐತೆ. ಇದು ಎಕ್ಸ್ ಯಾವ ಕಡೆ ಸೈಡ್ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಆಪ್ಷನ್ 1, ಆಪ್ಷನ್ 2, ಆಮೇಲೆ ಆಪ್ಷನ್ 3, ಆಪ್ಷನ್ 4 ಇದು ಎಷ್ಟು ಹೋಮ್ವರ್ಕ್ ನಂಬರ್ 5. ಸೊ ಎಷ್ಟೋ ಒಂದು ಹೋಮ್ವರ್ಕ್ ನಂಬರ್ 5 ಅನ್ಕೊಳ್ರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರ ಬಾಕ್ಸ್ ಇದು. ಸೊ ಯಾವ್ದು ಆಪ್ಷನ್ ಬರುತ್ತೆ ನೋಡ್ರಿ. ಇದು ಕ್ವಶನ್. ಆ ಎಕ್ಸ್ ಪೊಸಿಷನ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಕೂಡ ಏನಂತಂದ್ ಹೇಳಿದ್ರೆ ನಾವು ಆನ್ಸರ್ ಅನ್ನ ಹೇಳ್ಕೋಬೇಕಾಗತ್ತೆ. ಯಾವ್ದು ಒಂದು ಬಿಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಸೊ ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಇಲ್ಲೇ ಮಾಡೋಣ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಇವಾಗ ನೋಡ್ರಿ ಪೇಪರ್ನ ತಗೊಳ್ರಿ. ಈ ತರ ಪೇಪರ್ ತಗೊಂಡ್ ಏನಂತಂದ್ ಹೇಳಿದ್ರೆ ಈ ತರ ಗೆರೆ, ಈ ತರ ಅಲ್ಲ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಗೆರೆ ಎಳೆದಿದ್ದಾನೆ. ಸೊ ಇಲ್ಲಿ ಏನೈತ್ ನೋಡ್ರಿ, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಳಗಡೆ ಗೆರೆಗಳಿದಾವ. ಓಕೆ, 4. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿ ಆಗೈತಿ. ಆಮೇಲೆ ಕೆಳಗಡೆ ಈ ರೀತಿ ಆಗೈತಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ ಬಣ್ಣವನ್ನ ತುಂಬ್ರಿ. ಸೊ ಇದಕ್ ಹಂಗ ಬಿಡ್ರಿ. ನೆಕ್ಸ್ಟ್ ಮೇಲ್ಗಡೆ ಇದಕ್ ಬಣ್ಣ ಬೇಡ, ಇದಕ್ ಕೆಳಗಡೆ ಇರೋದಕ್ಕೆ ಏನಂತಂದ್ ಹೇಳಿದ್ರೆ ಬಣ್ಣವನ್ನ ತುಂಬಿದಾನ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಣ್ಣವನ್ನ ಇದು ತುಂಬಿದ್ದೈತೆ. ಆಮೇಲೆ ನೆಕ್ಸ್ಟ್ ಇದು ಈ ಕಡೆ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು ಈ ತರ ಐತೆ. ಆಮೇಲೆ ನೆಕ್ಸ್ಟ್ ಇದು ಈ ಕಡೆ ಐತೆ, ಇದು ಬಣ್ಣ ತುಂಬಿದ್ದೈತೆ. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ಐತಿ, ಇದು ಬಣ್ಣ ತುಂಬಿದ್ದು, ಇದು ಬಣ್ಣ ತುಂಬಿದ್ದು, ಈ ರೀತಿಯಾಗಿ ಏನಂತ ಅವ್ನ್ ಹೆಂಗ್ ಕೊಟ್ಟಿದ್ರೆ ಎಕ್ಸಾಕ್ಟ್ ಆಗಿ ಹಂಗ ಬರೀರಿ. ಸೊ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ, ಟ್ರೈ ಮಾಡ್ರಿ. ಲೇಟ್ ಆಗ್ಲಿ ಪರವಾಗಿಲ್ಲ, ನಮ್ಗೇನೇನ್ ಅರ್ಜೆಂಟ್ ಇಲ್ಲ. ಹೆಂಡತಿ ಮಕ್ಕಳು ಏನ್ ಕರ್ಯಾಕತ್ತಿಲ್ಲ, ಅಳಾಕತ್ತಿಲ್ಲ. ಹ ಆರಾಮಾಗಿ ಮಾಡ್ಕೊಳ್ಳೋಣ. ಯಾರಾದ್ರೂ ನಿಮ್ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಯಾರಾದ್ರೂ ಕರೆದು ಅಳ್ತಾ ಇದ್ರೆ ಹೋಗ್ಬಿಡ್ರಪ್ಪ, ನಡಿತೈತಿ. ಸರ್ ನಮ್ ಲವರ್ ಅಳ್ತಿದಾರ್ರಿ ಅಂತಂದ ಅನ್ನಕ್ ಹೋಗ್ಬಿಡ್ರಿ. ಲವರ್ ಎಲ್ಲ ಎಕ್ಸಾಮ್ ಮುಗಿದ ನಂತರ, ನೀವು ಇವಾಗ ಟ್ರೈ ಮಾಡಕ್ಕೂ ಹೋಗ್ಬೇಡ್ರಿ. ಎಕ್ಸಾಮ್ ಮುಗಿದ ನಂತರ ಅವರ ಬರ್ತಾರ. ಹಾ ಕರೆಕ್ಟ್ ಏನ್ ರಾಂಗ್ರು? ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡಿ ತೋರ್ಸ್ರಿ ನೀವು. ಅತ್ತಿ ಮಕ್ಳು ಕೂಡ ಏನಂತಂದ್ರೆ, ಅತ್ತಿ ಮಕ್ಳಕ್ಕಿಂತನೂ ಮಾವಗಳ ಹತ್ತಿರ ಏನಂತಂದ್ರೆ ಮೊದಲ್ ಬರ್ತಾರ. ಯಪ್ಪ ನನ್ ಮಗಳು ಮಾಡ್ಕೊರೋ ನೀನ ಅಂತಂದೇಳಿ. ಹಾ ನಮ್ ಉತ್ತರ ಕರ್ನಾಟಕ ಸೈಡ್ ನೋಡ್ಬೇಕದ, ಮಸ್ತ್ ಇರುತ್ತೆ ಸೊಗಡ. ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಇಂದ ನೋಡ್ತಾರ ಅನ್ಕೊಂತೀನಿ ನನ್ನ ವಿಡಿಯೋಸ್ಗಳನ್ನ. ಒಂದ್ಸಾರಿ ಎಲ್ರು ಕೇಳ್ಬೇಕು, ಯಾವ ಡಿಸ್ಟಿಕ್ ಇಂದ ಎಷ್ಟು ನೋಡ್ತಿರನಪ್ಪ ಅಂತಂದೇಳಿ. ಸೊ ಎಲ್ಲ ಡೈಗ್ರಾಮ್ ಹಾಕೊಡ್ರಿ ಕರೆಕ್ಟ್ ಆಗಿ. ಸೊ ಇದೊಂದ್ ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಬಟ್ ಆದ್ರೆ ಎಕ್ಯುರೇಟ್ ಆನ್ಸರ್. ಸೊ ನಮ್ಗ ಆನ್ಸರ್ ಹೆಂಗ್ ಬರುತ್ತಂತಂದ್ ಹೇಳಿದ್ರ, ಎಲ್ರು ಎಲ್ರು ಮಾಡಿದ್ರಲ್ಲ ಈಗ, ನಿಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ನಿಮ್ಗೆ ಗೊತ್ತಾಗತ್ತ ನಿಮ್ದು ಕರೆಕ್ಟ್ ಆಯ್ತೋ ಇಲ್ಲೋ ಅಂತಂದ್ ಹೇಳ್ಬಿಟ್ಟು. ಎಸ್ ನೋಡ್ರಿ, ಈ ತರ ಬರುತ್ ನೋಡ್ರಿ. ಈ ತರ ಸ್ಟ್ರಕ್ಚರ್ ಬರುತ್ತೆ. ಇದು ಯಾವ ಆಪ್ಷನ್ ಒಳಗಡೆ ಐತ್ ನೋಡ್ರಿ. ಸೊ ಆ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗತ್ತ ನೋಡ್ರಿ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 1ನೇ ಆಪ್ಷನ್ 2ನೇ ಆಪ್ಷನ್ ಒಳಗಡೆನೆ ಐತೆ. ಸೊ ಈ ರೀತಿಯಾಗಿ ಬಂದಿರತ್ತ ನೋಡ್ರಿ. ಸೊ ನಮ್ದ್ರಲ್ಲಿ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಸೊ ಇದಕ್ ಬಣ್ಣ ತುಂಬಿದ್ ಬಂದಿರತ್ತ. ಸೊ ಇದು ಏನಪ್ಪಾ ಅಂತಂದ್ರೆ ಬಣ್ಣ ತುಂಬಿರೋದು. ಸೊ ಈ ಕಡೆ ಏನಂತಂದ್ರೆ ಬಣ್ಣ ತುಂಬಿರೋದು ಇಲ್ಲಿ ಈ ಕಡೆ ಬಂದಿರತ್ತ ಒಂದು ಇದು. ಆಮೇಲೆ ನೆಕ್ಸ್ಟ್ ಇದು ಟಿ ಬಂದಿರತ್ತ. ಸೇಮ್ ಅದೇ ತರ ನೋಡ್ಕೊಳ್ರಿ. ಇಲ್ಲಿ ನಮ್ದೇನಪ್ಪಾ ಅಂತಂದಿದ್ರೆ ಆಪ್ಷನ್ 2 ಏನಂತಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಗ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬಹುದು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಮೇಲೆ ಬಂದಿರುವಂತಹ ಪ್ರಾಬ್ಲಮ್ಸ್ ಗಳ. ಇದನ್ನ ಒಂದ್ಸರಿ ನೋಡ್ರೆ ಸಾಕು. ಇಲ್ಲ ಸರ್ ನಮ್ಗೆ ಇನ್ನು ನೋಡ್ಕೋಬೇಕು, ಇನ್ನು ನಾವು ಸ್ಟಡಿ ಮಾಡ್ಬೇಕಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಗಳಿದಾವೆ, ಅವುಗಳನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.